ಟಿ.ನರಸೀಪುರ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇರುವ ಮೈಮೂಲ್ ಉಪಕಚೇರಿಯಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಸಲಾಯಿತು. ಮಾಜಿ ಶಾಸಕಿ ಸುನೀತಾ ವೀರಪ್ಪಗೌಡರವರು ದೀಪ ಬೆಳಗಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮೈಮೂಲ್ ಅಧ್ಯಕ್ಷ ಆರ್ ಚೆಲುವರಾಜು, ನಂದಿನಿ ಹಾಲಿನಿಂದ ಉತ್ಪಾದನೆ ಮಾಡುವ ಪದಾರ್ಥಗಳನ್ನು ಖರೀದಿಸುವಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಮನವರಿಕೆ ಮಾಡಬೇಕು ಹಾಗೂ ನಮ್ಮ ಕೆಎಂಎಫ್ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ, ಅದನ್ನು ದೇಶದಲ್ಲಿ 1ನೇ ಸ್ಥಾನಕ್ಕೆ ತರಲು ಎಲ್ಲರೂ ಶ್ರಮಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮೈಮೂಲ್ ನಿರ್ದೇಶಕ ಓಂ ಪ್ರಕಾಶ್, ಯಾಚೇನಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ವೈಎನ್ ಶಂಕರೇಗೌಡ, ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ಸಿದ್ದೇಗೌಡ ಹಾಗೂ ಬೋರೇಗೌಡ ಸೇರಿದಂತೆ ಮೈಮೂಲ್ ಸಹಕಾರ ಸಂಘದ ನೌಕರರು ಉಪಸ್ಥಿತರಿದ್ದರು. ನಮ್ಮ ಸಂಘದ ಸಿಬ್ಬಂದಿಗಳು ಬಹಳ ಅಚ್ಚುಕಟ್ಟಾಗಿ ಹಾಲನ್ನು ಸೇಕರಣೆ ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಕಳಿಸ್ಕೊಡುವಲ್ಲಿ ನಿಮ್ಮೆಲ್ಲರೂ ಪಾತ್ರ ಬಹಳ ದೊಡ್ಡದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಅದನ್ನು ನೆನೆಸ್ಕೊಳ್ತೇನೆ. ನಿಮ್ಮೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಬಹಳ ಹೆಮ್ಮರವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದೇ ಜಿಲ್ಲೆಯಲ್ಲಿ 8 ಲಕ್ಷ ಹಾಲನ್ನು ನಾವು ಸೇಕರಣೆ ಮಾಡ್ತಾ ಇದ್ದೀವಿ. ಅದನ್ನು ಮಾರಾಟವನ್ನು ಬಹಳ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲಂತಾನೆ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲೇ ಕೇರಳದಲ್ಲಿ ನಾವು ಹಾಲಿನ ಮಾರಾಟವನ್ನು ಮಾಡ್ತಾ ಇದ್ದೀವಿ, ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ. ತಮಿಳುನಾಡಿನ ಚೆನ್ನೈ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದಲೇ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ. ಹೀಗೆ ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು. ಈ 21ನೇ ತಾರೀಕಿಗೆ ಡೆಲ್ಲಿನಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 21ನೇ ತಾರೀಕಿಗೆ ನಮ್ಮ ನಂದಿನಿಯ ಎಲ್ಲ ಉತ್ಪನ್ನಗಳನ್ನು ಲಾಂಚ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ದುಬೈನಲ್ಲೂ ನಮ್ಮ ದೇಶದಲ್ಲೇ ಹೊರ ದೇಶಗಳಲ್ಲೂ ಕೂಡ ನಮ್ಮ ನಂದಿನಿ ಉತ್ಪನ್ನ ಕೇಂದ್ರಗಳು ಪ್ರಾರಂಭ ಆಗ್ತಾ ಇದೆ. ಅದರಲ್ಲೂ ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ ನಂದಿನಿ ಇವತ್ತು ಹೊರ ದೇಶಗಳಲ್ಲೂ ಕೂಡ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಕೆಎಂಎಫ್ನ ಎಲ್ಲ ಸಿಬ್ಬಂದಿಗಳು, ಮೈಸೂರು ಜಿಲ್ಲಾ ಸಿಬ್ಬಂದಿಗಳು ಎಲ್ಲ ಒಂದು ಪರಿಶ್ರಮ ಬಹಳ ಇದೆ. ನಾನು 3 ಸಾರಿ ಅವರಿಗೆ ಮನವಿ ಮಾಡಿದ್ದಾರೆ. ಅವರು ಕೂಡ ಫೆಬ್ರವರಿನಲ್ಲಿ ರೈತರಿಗೆ 5 ರೂಪಾಯಿ ರೈಟ್ನ ಹಾಲಿನ ದರವನ್ನು, ಅಂದರೆ ರೈತರಿಗೆ ಇರ್ತಲ್ಲ, ನಾವು ಮಾರಾಟ ಮಾಡತಕ್ಕಂಥ ಹಾಲಿನ ದರವನ್ನು ಈಗ ನಾವು 42 ರೂಪಾಯಿ ಮಾರಾಟ ಮಾಡಿ ಜಾಸ್ತಿ ಮಾಡ್ತೀವಿ. ಜಾಸ್ತಿ ಆದರೆ ಜಾಸ್ತಿಯಾಗಿ ನಮಗೆ ಲಾಭ ಜಾಸ್ತಿ ಬಂದಂಗೆ ರೈತರಿಗೂ ಕೂಡ ಅದು ಭಾಷಣ ಆಗುತ್ತೆ. ಅವ್ರಿಗೂ ಕೂಡ ರೈತರಿಗೂ ಕೂಡ 3 ರಿಂದ 4 ರೂಪಾಯಿ ಹಾಲಿನ ದರ ಜಾಸ್ತಿ ಸಿಗುತ್ತೆ. ಇವತ್ತೆಲ್ಲ ನಿಮಗೆಲ್ಲ ಗೊತ್ತಿದೆ. ಉತ್ಪಾದಕರಿಗೆ ದಿನನಿತ್ಯದ ಖರ್ಚು ವೆಚ್ಚಗಳಿರ್ಬೋದು, ಪಶು ವೈದ್ಯಕೀಯ ಸೌಲಭ್ಯಗಳಿರ್ಬೋದು, ರಾಸಾಯನಿಕ ಗೊಬ್ಬರಗಳಿರ್ಬೋದು, ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಇದೆ. ಈ ಹೈನುಗಾರಿಕೆಯಿಂದ ಎಷ್ಟೋ ಕುಟುಂಬಗಳು, ಉದ್ಯೋಗ ಇಲ್ಲದಿರತಕ್ಕಂಥ ಅನೇಕ ಕುಟುಂಬಗಳು, ಎಷ್ಟೋ ಮಹಿಳೆಯರು ತಮ್ಮ ಮನೆಯ ನಿರ್ವಹಣೆಗೋಸ್ಕರ ಎಷ್ಟೋ ಜನ ಬೆಂಗಳೂರಿನಲ್ಲಿ ಹೋಗಿ ಸೆಟ್ಲ್ ಆಗಿ ಅವರ ಒಂದು ಕೆಲಸಗಳಿಗೆ ಸೇರಿಕೊಂಡಿದ್ರು, ಉದ್ಯೋಗಾರ್ಥಿಯಲ್ಲಿ ಬೆಂಗಳೂರಿಗೆ ಹೋಗಿದ್ರು. ಎಷ್ಟೋ ಜನ ಯುವಕರು ಇವತ್ತು ಮತ್ತೆ ವಾಪಸ್ ಬಂದು ಹೈನುಗಾರಿಕೆ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹಳ ಹೆಮ್ಮರವಾಗಿ ಬೆಳೆಯಬೇಕು. ಜೊತೆಗೆ ಸಾವಿರಾರು ಜನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನಗಳಿಗೆ ನಂದಿನಿ ಉದ್ಯೋಗವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ಮೈಸೂರು 1ರಲ್ಲೇ 250ಕ್ಕಿಂತ ಹೆಚ್ಚು ನಂದಿನಿ ಪಾರ್ಲರ್ಗಳಿರ್ಬೋದು, ಏಜೆನ್ಸಿಗಳಿರ್ಬೋದು. ಮೈಸೂರು 1ರಲ್ಲೇ 250ಕ್ಕಿಂತ ಹೆಚ್ಚು ಪಾರ್ಲರ್ಗಳು ನಮ್ಮ ನಂದಿನಲ್ಲಿ ಮೈಸೂರಿನಲ್ಲಿದ್ದಾರೆ. ಈಗ ಅದ್ರ ಜೊತೆಗೆ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಇವತ್ತಿನ ಜನ ಹೇಗಿದ್ದಾರೆ ಅಂತ ಹೇಳಿದ್ರೆ, ಪಾರ್ಲರ್ ಅಂತ ಹೇಳಿದ್ರೆ ನಂದಿನಿಯವ್ರದ್ದು